ಇವತ್ತು ರಾಜ್ಯದ 3 ಉಪಚುನಾವಣೆಗಳಿಗೆ ಮತದಾನ ನಡೀತಾ ಇದೆ. ಚನ್ನಪಟ್ಟಣದಲ್ಲಿ ಸಂಜೆ ಆಗ್ತಿದ್ದಂತೆ ಮತದಾನ ಕೂಡ ಚುರುಕುಗೊಂಡಿದೆ. ಚನ್ನಪಟ್ಟಣದಲ್ಲಿ ಸಂಜೆ ಆಗ್ತಿದ್ದಂತೆ ಮತದಾನ ಚುರುಕು. ಮತದಾನದಲ್ಲಿ ಉತ್ಸಾಹ ಕಂಡು ಬಂದಿದೆ. ಮತದಾರರು ಯಥೇಚ್ಛವಾಗಿ ಮತಗಟ್ಟೆಗಳಿಗೆ ಬಂದು ತಮ್ಮ ಮತದಾನವನ್ನು ಮಾಡ್ತಾ ಇದ್ದಾರೆ. ಚನ್ನಪಟ್ಟಣದಲ್ಲಿ 67.63% ಮತದಾನ ಆಗಿದೆ ಇದುವರೆಗೂ ಕೂಡ. ಇದುವರೆಗೂ 67.63% ಮತದಾನ ಮಾಡಿದ್ದಾರೆ ಚನ್ನಪಟ್ಟಣ ಕ್ಷೇತ್ರದ ಮತದಾರರು. ಸಂಜೆ ಆಗ್ತಿದ್ದಂತೆ ಮತದಾನ ಕೂಡ ಚುರುಕುಗೊಂಡಿದೆ. ಬೆಳಗ್ಗೆಯಿಂದ ಸ್ವಲ್ಪ ಬಿಸಿಯ ವಾತಾವರಣ ಇರುತ್ತೆ. ಹಾಗಾಗಿ ಅಥವಾ ಕೆಲಸಕ್ಕೆ ಹೋದವರು ಹೊಲಗದ್ದೆ ಕೆಲಸಕ್ಕೆ ಹೋಗಿರ್ತಾರೆ ಅಥವಾ ದೂರದ ಊರುಗಳಿಗೆ ಕೆಲಸಕ್ಕೆ ಹೋಗಿರ್ತಾರೆ, ಅವರೆಲ್ಲ ಕೂಡ ಈಗ ಸಂಜೆ ಹೊತ್ತಲ್ಲಿ ಹೆಚ್ಚು ಮತದಾನಕ್ಕೆ ಒಲವನ್ನು ತೋರ್ತಾರೆ. ಹೀಗಾಗಿ ಸಂಜೆ ಆಗ್ತಿದ್ದಂತೆ ಈಗ ಮತದಾನ ಹೆಚ್ಚಾಗಿದೆ ಚನ್ನಪಟ್ಟಣದಲ್ಲಿ. ಈಗ ಸದ್ಯದ ಮಟ್ಟಿಗೆ 67.63% ಮತದಾನ ಈಗಾಗಲೇ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಆಲ್ಮೋಸ್ಟ್ ಒಂದು 70 ಅಬೋವ್ ಅಂತೂ ಆಗೇ ಆಗುತ್ತೆ. ಇಷ್ಟೊತ್ತಾಗಲೇ 67% ಅಂತಂದ್ರೆ ಇನ್ನೂ ಒಂದು ಗಂಟೆವರೆಯಲ್ಲಿ ಹೆಚ್ಚು ಕಡಿಮೆ 70 ಅಬೋವ್ ಆಗುತ್ತೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಇನ್ನೊಂದು ಗಂಟೆ ಇದೆ ಅವಕಾಶ. ಮತ್ತು ಇದು ನಮಗೆ ಸಿಕ್ಕಿರುವಂಥ ಮಾಹಿತಿ ಅರ್ಧ ಗಂಟೆ ಮುಂಚಿಂದಾಗಿರುತ್ತೆ. ಸೊ ಹೀಗಾಗಿ ಇನ್ನೊಂದು 1.5 ತಾಸಲ್ಲಿ ಇನ್ನೂ ಹೆಚ್ಚಿನ ಮತದಾನ ಆಗುವಂಥ ನಿರೀಕ್ಷೆಗಳಿದೆ. ಒಂದು 72% ಆದರೂ ರೀಚ್ ಆಗ್ಬೋದು. ರೈಟ್ ನಾವು ಇಲ್ಲಿವರೆಗೂ ಆಗಿರ್ತಕ್ಕಂಥ ಮತದಾನವನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ವೆರಿ ಗುಡ್. ಚನ್ನಪಟ್ಟಣದ ಜನತೆ ಮತದಾನದ ಮೇಲೆ ಬಹಳ ದೊಡ್ಡ ಮಟ್ಟದ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಅದರಲ್ಲೂ ಉಪಚುನಾವಣೆ ಆಗಿದ್ರೂ ಕೂಡ ಮೊನ್ನೆ 3 ತಿಂಗಳಿಂದ ಚುನಾವಣೆಗೆ ಮತ ಹಾಕಿದ್ದೀವಿ, ಮತ್ತಾಗಲೇ ಮತ ಬಂದವ್ರೆ ಅಂತೇಳಿ ಯಾರು ಬೇಸತ್ಕೊಂಡಿಲ್ಲ. ಇದು ನಮ್ಮ ಹಕ್ಕು, ನಾವು ಮಾಡಲೇಬೇಕು, ನಮ್ಮ ಕೆಲಸ ನಾವು ಮಾಡೋಣ ಅಂತೇಳಿ ಹೋಗಿ ಮತದಾನ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ. ಇದು ಚನ್ನಪಟ್ಟಣದಲ್ಲಿ ನಡೀತಕ್ಕಂಥ ಮತದಾನದ ದೃಶ್ಯಗಳು. ಹಿರಿಯರು, ವಯಸ್ಸಾದವರು, ಮಹಿಳೆಯರು ಮತದಾನದ ಕಡೆ ತೆರಳುತ್ತಾ ಇದ್ದಾರೆ.